ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಸಂಗ್ರಹ ಮಾಡಿ ಭಾಷ್ಯವನ್ನು ಬರೆದಿದ್ದಾರೆ. ಈಗ ಇಲ್ಲಿ ನಾವು ಅಧ್ಯಯನ ಮಾಡ್ತಾ ಇರೋದು ಐದನೇ ಪರಿಚ್ಛೇದದ 1ನೇ ಶ್ಲೋಕ. ಐದನೇ ಪರಿಚ್ಛೇದ 1, 2, 3, 4ನೇ ಶ್ಲೋಕ. 5/4. ಸಾಂಖ್ಯ ಯೋಗ ಪಂಚರಾತ್ರ ವೇದ ಪಾಶುಪತ ತಥಾ ಏತಾನಿ ಮಾನಭೂತಾನಿ ನೋಪಹನ್ಯಾನಿ ಯುಕ್ತಿಭಿ ಅಂತೇಳಿ ಇವುಗಳನ್ನು ನಾವು ಪ್ರಮಾಣ ಅಂತ ತಗೊಂಡಿವಿ ಅಂಥೇಳಿ ಅವ್ರ ಭಾಷೆ ಏನು ಬರೀತಾರ, ಎಲ್ಲ ಶಾಸ್ತ್ರಗಳನ್ನು ಆಳವಾಗಿ ನೋಡಿದರೆ ಯಾವ ಪರಿಪೂರ್ಣವಾಗಿಲ್ಲ, ಅದರ ನಿರುಪಯುಕ್ತ ಅಂತೂ ಅಲ್ಲ. ಸಾಧಕನ ಬೇರೆ ಬೇರೆ ಸ್ಥಳಗಳಲ್ಲಿ ಆಯಾ ಸಮಯ ಸಂದರ್ಭಗಳಿಗೆ ಆ ಸಾಧಕನಿಗೆ ಅವು ಉಪಯುಕ್ತನೇ ಆದವ ಅಂತ ಹೇಳಿ ಮುಂದೇನು ಹೇಳ್ತಾರ ವೇದಗಳ ಬಗ್ಗೆ. ವೇದ ಶತಮಾನಗಳಿಂದ 4ನೇದಾದ್ಮೇಲೆ ಮುಂದೆ 5, 6, 7. 5ನೇದ್ದು 5-5ನೇ ಪರಿಚ್ಛೇದ 5ನೇ ಶ್ಲೋಕ ವೇದಗಳ ಬಗ್ಗೆ ಹೇಳ್ತಾರೆ. ವೇದ ಪ್ರಧಾನ ಸರ್ವೇಶ ಸಾಂಖ್ಯಾದೀನಾಂ ಮಹಾಮುನೆ ವೇದಾನುಸರಣಾದೇಶಾಂ ಪ್ರಾಮಾಣ್ಯಮಿತಿ ನಿಶ್ಚಿತಂ. ಅಂದರೆ ವೇದವು ಶತಮಾನಗಳಿಂದ ಅವ್ಯಾಹತವಾಗಿ ಬೆಳಗುತ್ತಲಿರುವ ದೀಪ. ವೇದ ಶತಮಾನಗಳಿಂದ ಬೆಳಗುತ್ತಿರುವ ದೀಪ. ಅದು ಪರಮಾತ್ಮನ ಪದಕಮಲಗಳಿಂದ ಧಾರಾಕಾರವಾಗಿ ಭುವಿಗಿಳಿದು ಬಂದ ಜ್ಞಾನ ಸಿಂಧು. ವಿಷಯ ವ್ಯಾಮೋಹ ನೀಗಿ ಸ್ವಚ್ಛಂದ ಆತ್ಮ ಆಕಾಶದಲ್ಲಿ ವಿಹರಿಸಿದ ಋಷಿಗಳ ಅನುಭವ ವಚನಗಳ ಪ್ರವಾಹ. ಅದರಲ್ಲಿ ಮಿಂದವರು ಪಾವನರು, ಅದರಲ್ಲಿ ಮಿಂದವರು ಪಾವನರು, ಅದರ ರಸಪಾನ ಮಾಡಿದವರು ಕೃತ್ಯರು. ದಿವ್ಯಾನುಭವಿಗಳ ಶ್ರೀಮುಖದಿಂದ ಮೂಡಿಬಂದ ವೇದದಲ್ಲಿ 20,000ಕ್ಕೂ ಮಿಕ್ಕಿ ಮಂತ್ರಗಳಿವೆ. ವೇದಗಳಲ್ಲಿ 20,000ಕ್ಕಿಂತ ಹೆಚ್ಚವ ಮಂತ್ರಗಳ. ಅವುಗಳಲ್ಲಿ ಕೆಲವು ಕರ್ಮ ಪ್ರಧಾನ, ಕೆಲವು ಉಪಾಸನಾ ಪ್ರಧಾನ ಅಂದರೆ ಭಕ್ತಿ ಪ್ರಧಾನ, ಮಿಕ್ಕಿದವು ಜ್ಞಾನ ಪ್ರಧಾನ. ಮೊದಲಿನ 2 ವಿಧ ಏನಂತಾರ ಅವಕ್ಕ ಮಂತ್ರ ಸಂಚಯಕ್ಕೆ. ಮೊದಲಿನ 2 ಯಾವ ಕರ್ಮ ಮತ್ತು ಉಪಾಸನಾ ಮಂತ್ರ ಸಂಚಯಕ್ಕೆ ಪೂರ್ವವೇದ ಅಂತಾರೆ. ಪೂರ್ವ ಮೀಮಾಂಸ ಅಂತಿರಲ್ಲ, ಅದೇ ಪೂರ್ವವೇದ. ಮತ್ತೆ ಕೊನೆಯ ಮಂತ್ರ ಸಮೂಹಕ್ಕೆ ಉತ್ತರ ವೇದ. ಕೊನೆಯ ಅಂತಂದ್ರೆ ಜ್ಞಾನ ಪ್ರಧಾನ ಇದ್ದದ್ದು ಉತ್ತರ ವೇದ, ಉತ್ತರ ಮೀಮಾಂಸ ಅಂತ. ಪೂರ್ವವೇದದ ಗುರಿ 2. ಏನಪ್ಪ ಪೂರ್ವವೇದದ ಗುರಿ ಅಂದ್ರೆ ಕರ್ಮ ಮತ್ತು ಉಪಾಸನೆಗಾಗಿ ಹೇಳಿದ ಗುರಿಗಳಲ್ಲಿ 2 ವಿಧ. ಏನಂತಂದ್ರೆ ಮಾನವನಲ್ಲಿ ಮನೆ ಮಾಡಿದ ದ್ವೇಷದ ವಿನಾಶ ಮತ್ತು ಐಹಿಕ ಹಾಗೂ ಅಮೂಷ್ಮಿಕ ಸುಖದ ಪ್ರಾಪ್ತಿ. ಉತ್ತರ ವೇದದ ಉದ್ದೇಶ ವಿಶ್ವವ್ಯಾಪಿ ದೇವನಲ್ಲಿ ಜೀವರನ್ನು ಸಮಾಲೀನಗೊಳಿಸುವುದು. ಏನೈತಿಲ್ಲಿ ದ್ವೇಷ ನಾಶ 1ನೇದ್ದು ಗುರಿ. 1ನೇದ್ದೇನು ಕರ್ಮ ಮತ್ತು ಉಪಾಸನೆಗಳಲ್ಲಿ ಹೇಳುವ ಶ್ಲೋಕಗಳ ಉದ್ದೇಶ ಏನು, ಮಾನವನಲ್ಲಿ ಮನೆ ಮಾಡಿದ ದ್ವೇಷದ ವಿನಾಶ.
ಏನ್ ದ್ವೇಷ? ದ್ವೇಷ ಅಂದ್ರೆ ಏನು? ರಾಗ ಅಂದ್ರೇನು, ದ್ವೇಷ ಅಂದ್ರೇನು? ಒಂದೇ ಅರ್ಥ. ರಾಗ ಅಂದ್ರೆ ಬೇಕು ಬೇಕು, ದ್ವೇಷ ಅಂದ್ರೆ ಬೇಡ ಅಷ್ಟೇ. ಬೇಡ ಅನ್ನೋದು ಬೇಕು ಅನ್ನೋದೇನದಲ್ಲ, ಅದರೊಳಗ ಇಲ್ಲಿ ಏನ್ ಮಾಡ್ತಾರಂದ್ರೆ ದ್ವೇಷದ ವಿನಾಶ ಮತ್ತು ಐಹಿಕ ಮತ್ತು ಆಮುಷ್ಮಿಕ ಸುಖದ ಪ್ರಾಪ್ತಿ. ಆಮುಷ್ಮಿಕ ಅಂದ್ರೆ ಏನದ ಅರ್ಥ ನೋಡಮ್ಮ, ಆಮೇಲೆ ಅದರ ಅರ್ಥ ಗೊತ್ತಿಲ್ಲ, ತೆಗೆದು ನೋಡ. ಪಾರಮಾರ್ಥಿಕ ಇಲ್ರಿ ಅದು. ಐಹಿಕ ಆಮುಷ್ಮಿಕ ಸುಖದ ಪ್ರಾಪ್ತಿ. ಇದು ಐಹಿಕ ಅಂತಂದ್ರ ಇದೆ ಇಹಲೋಕದ್ದು, ಹೊನ್ನು ಹೆಣ್ಣು ಮಣ್ಣು. ಆಮುಷ್ಮಿಕ ಅಂತಂದ್ರೆ ಏನದು? ಡಿಕ್ಷನರಿ ತೆಗಿತೀನಿ ಒಂದು ಸೆಕೆಂಡ್. ಆಮುಷ್ಮಿಕ ಸಿಗ್ತದ ಇಲ್ಲೋ ನೋಡೋ, ಪ್ರಯತ್ನ ಅಂತ ಮಾಡೋ. ಅದಕ್ಕೆ ಮಾತ್ರ ತೆಗೆದು ನೋಡ್ಲಿಕ್ಕಾಗಲ್ಲ. ಇಲ್ಲಿ ಬಿಟ್ಟೇವಂದ್ರೆ ಆಯ್ತು, ಅಲ್ಲೇ ಹೋಯ್ತು. ಆಮುಷ್ಮಿಕ ಅಂತಂದ್ರೆ ಪರಲೋಕ ಸಂಬಂಧಿಸಿದ. ಕರೆಕ್ಟ್. ಬರ್ಕೊಂಡ್ಬಿಡ್ರಿ ಒಂದ್ ಕಡೆ, ಮತ್ ಕೇಳೋದಿಲ್ಲ. ಪರಲೋಕ ಅಂದ್ರೆ ಯಾವುದು? ಸ್ವರ್ಗ. ಐಹಿಕ ಅಂತಂದ್ರೆ ಈಗ ಬದುಕಿದ್ದಾಗ ಅನುಭವಿಸುವ ವಿಷಯ ಭೋಗ. ಮತ್ತೆ ಆಮುಷ್ಮಿಕ ಅಂತಂದ್ರ ಸತ್ ಮೇಲೆ ಸ್ವರ್ಗ ಸುಖ ಅದು. ಇದರಲ್ಲಿ ಕರ್ಮ ಮತ್ತು ಉಪಾಸನೆ ಅಂದ್ರೆ ಕರ್ಮ ಮತ್ತು ಭಕ್ತಿ ಪ್ರಧಾನವಾದಂತ ಮಂತ್ರಗಳಲ್ಲಿ ಈಗ ಬದುಕಿದ್ದಾಗ ನಾನಾ ರೀತಿ ವೃತಗಳು ಮಾಡಿ ಇವನ್ನು ಪಡ್ಕೊಳ್ಳೋದು, ಮತ್ತೆ ಅವುಗಳ ಮೂಲಕನೇ ಆಮುಷ್ಮಿಕ ಸುಖದ ಪ್ರಾಪ್ತಿ ಅಂದ್ರೆ ಸತ್ ಮೇಲೂ ಸ್ವರ್ಗ ಸುಖದ ಪ್ರಾಪ್ತಿ. ಇದು ಒಂದು ರೀತಿ. ಉತ್ತರ ವೇದ ಅಂದ್ರೆ ಉಪನಿಷತ್ತುಗಳು ಏನದವಲ್ಲ, ಜ್ಞಾನ ಪ್ರಧಾನ. ಇದ್ರ ಕೆಲಸ ಏನಪ್ಪ ಅಂದ್ರೆ ವಿಶ್ವವ್ಯಾಪಿ ದೇವನಲ್ಲಿ ಜೀವನನ್ನು ಸಮಾಲೀನಗೊಳಿಸುವುದು. ಜೀವನನ್ನ ದೇವನಲ್ಲಿ ಸಮಾಲೀನಗೊಳಿಸುವುದು. ಜೀವನಿಗೆ ಏನಾಗ್ಯದ? ತನ್ನ ಸ್ವರೂಪದ ಮರೆವಾಗ್ಯದ, ಅಜ್ಞಾನದ ಕಾರಣ. ಅವನಿಗೆ ಜ್ಞಾನ ಕೊಟ್ಟು ಅವನ ಅಜ್ಞಾನ ನಾಶ ಮಾಡಿ ಏನ್ ಮಾಡೋದು? ಶುದ್ಧ ಮಾಡಿ ಅವನಿಗೆ ದೇವನಲ್ಲಿ ಸಮಾಲೀನಗೊಳಿಸುವುದು. ಇದು ಸಿದ್ದೇಶ್ವರ ಸ್ವಾಮಿಗಳ ಒಂದು ಭಾಷ್ಯ. ಇದು ಐಹಿಕ ಆಮುಷ್ಮಿಕ ಅನ್ನೋದು ಕರೆಕ್ಟ್ ಗೊತ್ತಾಯ್ತ್ರ? ಕರ್ಮ ಮತ್ತು ಉಪಾಸನೆಯಿಂದ ಐಹಿಕ ಅಂತಂದ್ರೆ ಇದೆ ಹೊನ್ನು ಹೆಣ್ಣು ಮಣ್ಣು, ಅಧಿಕಾರ, ಪ್ರಚಾರ, ಮತ್ತೆ ಯಾವುದು ರೊಕ್ಕ ರೂಪಾಯಿ ಬಂಗಾರ, ಸಂಸಾರ, ಇವೇ ಎಲ್ಲ. ಆಮುಷ್ಮಿಕ ಅಂತಂದ್ರ ಪರಲೋಕ. ಸತ್ತ ಮೇಲೆ ಸ್ವರ್ಗಕ್ಕೆ ಹೋದ್ಮೇಲೆ ಅವು ಒಂದು ಲಿಸ್ಟ್ ಬೇರೆ ಅದಾವ. ಅವುದ್ರ ಪ್ರಕಾರ ಅವೆಲ್ಲ ಬೇಕು ಅಂತ ಮಾಡೋದು ಮೊದಲಿನ ಎರಡು. ಇದೇನದಂತಂದ್ರೆ ಪರಮಾತ್ಮನಲ್ಲಿ ಸಮಾಲೀನಗೊಳಿಸುವುದು ಉಪನಿಷತ್ತಿನ ಕೆಲಸ. ವೇದ ಪ್ರಮಾಣ ಏನದ? ಸರ್ವಶ್ರೇಷ್ಠ. ವೇದದ ಪ್ರಮಾಣ ಸರ್ವಶ್ರೇಷ್ಠ. ಅದೇ ಅಂಗ ಲಿಂಗವಾಗುವುದು, ಜೀವ ಶಿವನಾಗುವುದು. ಹೆಂಗದಲ್ಲ ಹಂಗೆ ಇದ್ಯಾವುದು ಉತ್ತರ ವೇದದ ಉದ್ದೇಶ. ಈ ವೇದ ಪ್ರಮಾಣ ಸರ್ವಶ್ರೇಷ್ಠ ಹಿಮಾಲಯ ಪರ್ವತ ಶ್ರೇಣಿಯ ಭೂಮಂಡಲವನ್ನೆಳೆಯುವ ಮಾನದಂಡ. ಹಿಮಾಲಯ ಪರ್ವತ ಶ್ರೇಣಿಯ ಭೂಮಂಡಲವನ್ನು ಅಳೆಯುವ ಮಾನದಂಡ ಅಂತ ನೋಡ್ರಿ ವೇದ. ಹಾಗೆಯೇ ವೇದದ ಸರ್ವಶಾಸ್ತ್ರಗಳ ಮೌಲ್ಯಮಾಪನ ಮಾಡುವ ಜ್ಞಾನದಂಡ.
ಇದು ಹಿಮಾಲಯ ಏನದಲ್ಲ, ಪರ್ವತ ಶ್ರೇಣಿಯ ಭೂಮಂಡಲವನ್ನು ಅಳೆಯುವ ಮಾನದಂಡ. ಹಿಮಾಲಯವು ಅಂತ ಬರಿಬೇಕಲ್ಲಿ, ಹಿಮಾಲಯ ಅಂತ ಅಷ್ಟೇ ಅಲ್ಲ. ಹಿಮಾಲಯವು ಪರ್ವತ ಇಲ್ಲ ಹಿಮಾಲಯ ಪರ್ವತ ಶ್ರೇಣಿಯು, ಹಿಮಾಲಯವು ಅಷ್ಟೇ ಅಲ್ಲ, ಹಿಮಾಲಯ ಪರ್ವತ ಶ್ರೇಣಿಯು ಭೂಮಂಡಲವನ್ನು ಅಳೆಯುವ ಮಾನದಂಡ. ಹಿಮಾಲಯ ಪರ್ವತದ ಸಾಲನ್ನ ಅಳತೆ ಮಾಡಿದರೆ ಭೂಮಂಡಲದ ಮಾನದಂಡ ಸಿಗ್ತದಂತ. ಹಂಗ ಇಲ್ಲಿ ವೇದಶಾಸ್ತ್ರಗಳ ಮೌಲ್ಯಮಾಪನ ಮಾಡುವ ಜ್ಞಾನದಂಡ. ಹಂಗಲ್ಲ, ಇದೇನಂದ್ರೆ ವೇದವು ಅಂತ ಬರಿಬೇಕು. ವೇದಗಳು ಏನದವ, ಸರ್ವಶಾಸ್ತ್ರಗಳ ಮೌಲ್ಯಮಾಪನ ಮಾಡುವ ಜ್ಞಾನದಂಡ. ಹಿಮಾಲಯ ಪರ್ವತ ಶ್ರೇಣಿಯು ಭೂಮಂಡಲವನ್ನು ಅಳೆಯುವ ಮಾನದಂಡ ಇದ್ದ ಹಾಗೆ ಈ ವೇದಗಳು ಹೆಂಗದವ, ಸರ್ವಶಾಸ್ತ್ರಗಳ ಮೌಲ್ಯಮಾಪನ ಮಾಡುವ ಜ್ಞಾನದಂಡ. ವಾಕ್ಯ ಕರೆಕ್ಟ್ ಅರ್ಥ ಆಗ್ಲಕತ್ತದ್ರ? ಹಿಮಾಲಯ ಪರ್ವತ ಶ್ರೇಣಿಯು ಏನಿದು ಅಂತಂದ್ರ ಭೂಮಂಡಲವನ್ನು ಅಳೆಯುವ ಮಾನದಂಡ. ಭೂಮಂಡಲದ ಸೈಜ್ ಎಷ್ಟದ, ಭೂಮಿ ಸೈಜ್ ಅಳಿಲಕ್ಕ ಹಿಮಾಲಯ ಪರ್ವತ ಶ್ರೇಣಿಯ ಆಧಾರ ತಗೊಂಡು ಅಳಿತಾರಂತ. ಹಂಗ ಇಲ್ಲಿ ಏನದಪ್ಪ ಅಂದ್ರ ಸರ್ವಶಾಸ್ತ್ರಗಳ ಮೌಲ್ಯಮಾಪನ, ಅದ್ರೊಳಗೆ ಎಷ್ಟು ಮೌಲ್ಯ ಅದಾವ, ಅದ್ರೊಳಗೆ ಎಷ್ಟು ಸತ್ಯ ಅದ, ಎಷ್ಟು ಮಿಥ್ಯ ಅದ ಅಂತ ತಿಳ್ಕೋಬೇಕಾದ್ರ ಅದಕ್ಕ ವೇದಶಾಸ್ತ್ರ ಹೊರಗಚ್ಚಿ ನೋಡ್ತಾರಲ್ಲ, ವೇದಶಾಸ್ತ್ರದ ಪ್ರಕಾರ ಅವು ಎಷ್ಟರ ಮಟ್ಟಿಗೆ ವೇದಕ್ಕ ಅನುಸಾರ ಅದಾವ ಅಂತ. ವೇದವನ್ನು ಅನುಸರಿಸಿದ ಶಾಸ್ತ್ರಗಳು ಪ್ರಮಾಣ ಸಿದ್ಧಾಂತಗಳೆನಿಸುತ್ತವೆ. ಆ ವೇದಗಳನ್ನು ಅನುಸರಿಸಿ ಯಾವ ಶಾಸ್ತ್ರಗಳು ಬರೀತಾರ ಅವಕ್ಕ ಪ್ರಮಾಣ ಸಿದ್ಧಾಂತಗಳು ಅಂತಾರೆ. ಸಾಮಾನ್ಯವಾಗಿ ಭಾರತದ ವಿಶಾಲ ಭೂಖಂಡದಲ್ಲಿ ರಚನೆಗೆ ಬಂದ ಎಲ್ಲ ಶಾಸ್ತ್ರಗಳು ವೇದವಿದ್ಯೆ ಎಂಬ ಪ್ರಾಣವಾಯುವನ್ನು ಉಸಿರಾಡಿಸುತ್ತವೆ. ವೇದಗಳನ್ನೇ ಅವು ಪ್ರಾಣವಾಯು ಉಸಿರಾಡುತ್ತವೆ. ಈ ಮಾತಿನಲ್ಲಿ ಜೈನ ಹಾಗೂ ಬೌದ್ಧ ಸಿದ್ಧಾಂತಗಳು ಹೊರಗಲ್ಲ, ಅವು ಕೂಡ ವೇದದ ಮೇಲೆ ನಿಂತವ. ವೇದ ಸ್ತರದ ಮೇಲೆ ಸುಭದ್ರವಾಗಿ ಕಟ್ಟಲಾದ ಭವ್ಯ ನವ್ಯ ಮಂದಿರಗಳು ಅವು. ಶ್ರೀ ಶಿವಯೋಗಿ ಶಿವಾಚಾರ್ಯರು ಸಾಂಖ್ಯಾದಿ 4 ಮತಗಳನ್ನ ಹೆಸರಿಸಿದ್ದಾರೆ. ಅವುಗಳ ಸ್ಥೂಲ ಹಾಗೂ ಅತಿ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಈ ಸಾಂಖ್ಯದೊಳಗೆ ಅತಿ ಪ್ರಾಚೀನ ದರ್ಶನ ಕಪಿಲ ಮುನಿಗಳಿಂದ ಪ್ರಣೀತವಾದ ಈ ದರ್ಶನದ ದ್ವಯ ವಿಶ್ವದ ಅಂತಿಮ ತತ್ವಗಳು 2, ಒಂದು ಪುರುಷ, ಇನ್ನೊಂದು ಪ್ರಧಾನ. ಪುರುಷನು ಚೈತನ್ಯ ರೂಪ, ಸರ್ವವ್ಯಾಪಿ, ಸ್ವತಂತ್ರ ಹಾಗೂ ಅನೇಕ. ಪ್ರಧಾನವು ಜಡ, ಸರ್ವವ್ಯಾಪಕ, ಸ್ವತಂತ್ರ ಮತ್ತು ಏಕ. ಹಿಂಗದ ನೋಡ್ರಿ. ಇದ್ರ ಪ್ರಕಾರ ಹೇಳಿದಲ್ರಿ, ಯಾವ ಈಗ ಹೇಳಿದ್ರಿ, ಮೊದಲು ಹೇಳಿದ್ರಿ ಸಪರೇಟ್ ಅಂತ ಹೇಳಿ. ಅದು ಇಲ್ಲ, ಅದ್ರದ್ದೇ 4 ಸಾಲ ಅದಾವ, ಓದಿ ಮುಂದೆ ಹೋಗ್ಲಕತ್ತೀವಿ. ಈಗ ಮತ್ತೆ ಸಾಂಖ್ಯ ಬಿಚ್ಕೊಂಡು ಕುಂತಿಲ್ಲ ಇಲ್ಲಿ ಅನ್ನೋದಷ್ಟೇ ಹೇಳಕತ್ತೀವಿ. ಸ್ವತಂತ್ರ ಇದು ಪುರುಷನು ಚೈತನ್ಯ ರೂಪ, ಸರ್ವವ್ಯಾಪಿ, ಸ್ವತಂತ್ರ ಹಾಗೂ ಅನೇಕ. ಮತ್ತು ಇನ್ನೊಂದು ಪ್ರಧಾನ ಅಂತ ಏನದ, ಜಡ, ಸರ್ವವ್ಯಾಪಕ ಮತ್ತು ಸ್ವತಂತ್ರ ಮತ್ತು ಏಕ. ಪುರುಷನು ಅವಿಕಾರಿಯಾದರೆ ಪ್ರಧಾನವು ಸರ್ವದಾ ವಿಕಾರಶೀಲ. ಪ್ರಧಾನವು ಪುರುಷ ಸಾನ್ನಿಧ್ಯದಲ್ಲಿ ಪುರುಷನಿಗಾಗಿ ವಿಕಾಸಗೊಂಡು ಮಹ್ಯಂತವಾದ 23 ತತ್ವಗಳ ರೂಪ ಹೊಂದುತ್ತದೆ. ಈ ತತ್ವ ಸಮೂಹವೇ ವಿಶ್ವ. ಪ್ರಧಾನದ ಮಧ್ಯೆ ಸಮಸುಪ್ತವಾಗಿದ್ದ ಸತ್ವ, ರಜ, ತಮ ಗುಣಗಳು
ವಿಷಮಗೊಂಡು ಲಕ್ಷ ಲಕ್ಷ ಪದಾರ್ಥಗಳು ಮಾರ್ಪಡುತ್ತವೆ. ದೇಹ, ಇಂದ್ರಿಯ, ಪ್ರಾಣ, ಮನ ಎಲ್ಲವೂ ಪ್ರಧಾನದ ಕ್ರಿಯೆ. ಗುಣಾತೀತ ಪುರುಷನು ಅಜ್ಞಾನ ಮಂಜು ಆವರಿಸಿದಾಗ ತನ್ನ ಮೂಲ ರೂಪ ಮರೆತು ದೇಹಾದಿಗಳಲ್ಲಿ ಆತ್ಮಬುದ್ಧಿ ತಳೆಯುತ್ತಾನೆ. ದೇಹಾದಿ ವಿಕಾರಗಳನ್ನು ತನ್ನ ಮೇಲೆ ಆರೋಪಿಸಿಕೊಳ್ಳುತ್ತಾನೆ. ಯಾವಾಗ ಅಜ್ಞಾನದ ಮಂಜು ಕವಿದ ಜೀವ ಮತ್ತು ಸುಖ ದುಃಖ ಭಾವ ಹೊಂದುತ್ತಾನೆ. ಇದುವೇ ಬಂಧಿತಾವಸ್ಥೆ. ಗುರುಗಳು ಹಾಗೂ ಶ್ರುತಿ ಅಧ್ಯಯನದ ಕೃಪೆಯಿಂದ ವಿವೇಕ ಉಂಟಾದರೆ ಸತ್ಯ ಅಸತ್ಯ, ಆತ್ಮ ಅನಾತ್ಮ, ಜಡ ಅಜಡಗಳ ಸುಸ್ಪಷ್ಟ ಅರಿವು ಮೂಡಿದರೆ ಅದೇ ಕ್ಷಣ ಬದ್ಧ ಜೀವನು ವಿಮುಕ್ತನಾಗುತ್ತಾನೆ. ಇದು ಸಾಂಖ್ಯದ್ದು. ಮುಂದೆ ಯೋಗದ್ದು ಹೇಳ್ತಾರೆ. ಸಾಂಖ್ಯ ಅಂದ್ಮೇಲೆ ಯೋಗ. ಯೋಗದ್ದೇನು ಹೇಳ್ತಾರೆ? ಸಾಂಖ್ಯ ಯೋಗಗಳಲ್ಲಿ ಸೋದರ ಸಂಬಂಧ. ಸಾಂಖ್ಯ ಮತ್ತು ಯೋಗ ಇವೆರಡೂ ಅಣ್ಣ ತಮ್ಮ ಇದ್ದಂಗ ಎರಡೂ ದರ್ಶನಗಳು ತಾತ್ವಿಕ ದರ್ಶನಗಳ ತಾತ್ವಿಕ ಚಿಂತನೆ ಒಂದೇ ಬಗೆಯದು. ಒಂದೇ ಒಂದು ಪ್ರಮುಖ ಅಂತರವೆಂದರೆ ಸಾಂಖ್ಯ ನಿರೀಶ್ವರ ಮತ, ಯೋಗ ಸೇಶ್ವರ ಮತ. ಜೀವ ಪುರುಷರಿಗಿಂತ ಬೇರೆಯ ಪುರುಷೋತ್ತಮ ಈಶ್ವರನಿದ್ದಾನೆ ಯೋಗದೊಳಗ. ಅವನು ಎಂದಿಗೂ ಪ್ರಕೃತಿಯ ಪಾಶದಲ್ಲಿ ಸಿಗುವುದಿಲ್ಲ, ಸದಾ ಮುಕ್ತ. ಅವನ ಪ್ರಥಮೋಪದೇಶವು ವೇದ. ಪ್ರಥಮೋಪದೇಶವು ವೇದ. ಗುರುಗಳ ಗುರುವಾತ. ಸಂಸಾರ ವ್ಯಾಮೋಹದಲ್ಲಿ ಸಿಕ್ಕು ಬಿದ್ದವ ಜೀವ ಪುರುಷ. ಅವ ಈಶ್ವರ ಏನದನ? ಪ್ರಥಮೋಪದೇಶವು ವೇದ. ಅವನ ಅಂತಂದ್ರೆ ಈಶ್ವರ ಅಂದು. ಗುರುಗಳು ಗುರುವಾತ. ಸಂಸಾರ ವ್ಯಾಮೋಹದಲ್ಲಿ ಸಿಕ್ಕು ಬಿದ್ದವ ಜೀವ ಪುರುಷ. ಸಂಸಾರ ಪಾಶದಿಂದ ಮುಕ್ತನಾಗಲು ಅವನು ಅಷ್ಟಾಂಗ ಯೋಗ ಸಾಧಿಸಬೇಕು. ಆಗ ಈಶ್ವರನ ಕೃಪಾ ಪ್ರಸಾದ ಅವತರಿಸುವುದು ಧರ್ಮ ಮೇಘ ಸಮಾಧಿ ರೂಪದಲ್ಲಿ. ಆ ಪ್ರಸಾದ ಸ್ವೀಕರಿಸಿದ ತಕ್ಷಣ ವಿಮುಕ್ತಿ. ಯೋಗ ದರ್ಶನ ಭಾರತೀಯರ ಮನಃಶಾಸ್ತ್ರ. ಭಾರತೀಯರದು ಇದು ಮನಃಶಾಸ್ತ್ರ, ಸೈಕಾಲಜಿ. ಮನಸ್ಸಿನ ಸುಂದರ ವಿಶ್ಲೇಷಣೆ ಅದರಲ್ಲಿ ಇದೆ. ಮನಸ್ಸು ಅಂತಃಸರೋವರ. ಅಲ್ಲಿ ಕಾಣುಬರುವ ತರಂಗ ಮಾಲೆಗಳೇ ವೃತ್ತಿಗಳು. ಅವು 5 ರೀತಿ. ಒಂದು ಕ್ಷಿಪ್ತ, ಎರಡನೇದ್ದು ಮೂಢ, ಮೂರನೇದ್ದು ವಿಕ್ಷಿಪ್ತ, ನಾಲ್ಕನೇದ್ದು ಏಕಾಗ್ರ, 5ನೇದ್ದು ನಿರುದ್ಧ. ನೋಡ್ರಿ, ಯೋಗ ದರ್ಶನದ್ದು ಅಷ್ಟಾಂಗ ಯೋಗ ಕಂಪ್ಲೀಟ್ ಮಾಡಿದ್ರು ಈ ಶಬ್ದಗಳದ್ರಾಗ ಇಲ್ಲ. ಇವರು ಸಿದ್ದೇಶ್ವರ ಸ್ವಾಮಿಗಳು ಹೇಳಕತ್ತಾರ ವಿಕ್ಷಿಪ್ತ, ಕ್ಷಿಪ್ತ, ವಿಕ್ಷಿಪ್ತ. ಬರ್ಕೋತಿರೋ ಹೆಸರುಗಳು ಬಾಟ್ಲಿ ಎಲ್ಲ. ಒಂದನೇದು ಕ್ಷಿಪ್ತ. ಕ್ಷಿಪ್ತ ಅಂತಂದ್ರೆ ವಿಷಯ ಭೋಗ ವೃತ್ತಿ ತರಂಗಗಳು. ಯೋಗ ದರ್ಶನದೊಳಗ ಮನಃಶಾಸ್ತ್ರ ಸೈಕಾಲಜಿ ಹೇಳಕತ್ತಾರ ಒಂದು ಸ್ವಲ್ಪ. ಒಂದನೇದು ಕ್ಷಿಪ್ತ ಅಂದ್ರೆ ವಿಷಯ ಭೋಗ ವೃತ್ತಿ. ಎರಡನೇದ್ದು ಮೂಢ ಅಂದ್ರೆ ಮೋಹ ವೃತ್ತಿ. ವಿಷಯ ಭೋಗ ವೃತ್ತಿಗೆ ಮೋಹ ವೃತ್ತಿಗೆ
ಏನ್ ವ್ಯತ್ಯಾಸ ಅದ್ರಿ? ಕಣ್ಣೆದುರಿಗೆ ಒಂದು ಏನಾರ ಬಂತು ಅಂತಂದ್ರೆ ನಿಮ್ಗದು ಬೇಕೋ ಬೇಡೋ ಅಂತ ನೋಡೋದಂತೂ ನೋಡ್ತೀರಾ ಇಲ್ಲ? ದೃಷ್ಟಿ ಬೀಳ್ತದಲ್ಲ, ಅದು ತಾನಾಗೇ ನಿಮ್ ದೃಷ್ಟಿಗೆ ಬಿತ್ತಂದ್ರೂ ಸಹಿತ ಅದಕ್ಕೇನಂತಾರ? ವಿಷಯ ಭೋಗ ವೃತ್ತಿ ಕ್ಷಿಪ್ತ. ಮತ್ತೆ ವಿಷಯ ಭೋಗ ವೃತ್ತಿಗೆ ಏನಾಯ್ತು? ಅದು ನಿಮಗ ಅಷ್ಟೇ ಕೃತಾರ್ಥ, ಕಣ್ಣಿಗೆ ಬಿತ್ತು ನೋಡ್ದೇವು ಅಷ್ಟೇ ಮುಗೀತು. ಅದರ ನೆಕ್ಸ್ಟ್ ಏನಾಗ್ತದ ಅಂದ್ರೆ ಅದ್ರೊಳಗೆ ನಿಮಗೆ ರಾಗದ್ವೇಷಗಳು ಉಂಟಾತಾವ. ಒಂದು ಇನ್ನ ನೋಡ್ಬೇಕು ಅನ್ನಿಸ್ತದ, ಇನ್ನ ಒಂದೇನು ಅಸಹ್ಯ ಪಟ್ಟು ಇದನ್ನ ನೋಡೇಬಾರದು ಅನ್ನಿಸ್ತದ. ಇವು ಎರಡನ್ನೂ ಸೇರಿಸಿದ್ದೇವದು ಮೂಢ. ರಾಗದ್ವೇಷ ಇರೋದು, ಬೇಕು ಅನ್ನಂಗಿಲ್ಲ, ಬೇಡ ಅನ್ನಂಗಿಲ್ಲ, ಸುಮ್ ನೋಡೋದು. ನೆಕ್ಸ್ಟ್ ಏನು? ಮೂಢ ವೃತ್ತಿ. ಆಮೇಲೆ ಮುಂದ ವಿಕ್ಷಿಪ್ತ ವೃತ್ತಿ. ವಿಕ್ಷಿಪ್ತ ವೃತ್ತಿ ಅಂದ್ರೆ ಹೆಂಗಿರ್ತದ? ಭೋಗ ವಿರಾಗ ಸಮ್ಮಿಶ್ರ ವೃತ್ತಿ. ಅದು ವಿಕ್ಷಿಪ್ತ ವೃತ್ತಿ ಅಂತಂದ್ರೆ ಭೋಗ ವಿರಾಗ ಸಮ್ಮಿಶ್ರ. ಬೇಕನು ಅನ್ನಿಸ್ತದ, ವಿರಾಗ ಅಂದ್ರೆ ಸಾಕನು ಅನ್ನಿಸ್ತದ. ಎರಡು ಅನ್ನಿಸ್ತದ, ಎರಡು ಮಿಕ್ಸ್. ಚಾ ಕುಡಿತೀರಿ ಅಂದ್ರೆ ವಲ್ಲ ವಲ್ಲ ಬ್ಯಾಡ 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 ಬ್ಯಾಡ. ಊಟ ಮಾಡ್ತೀರಿ ಅಂದ್ರೆ ವಲ್ಲ ವಲ್ಲ ಬ್ಯಾಡ ಬ್ಯಾಡ. ಹಚ್ಕೊಂಡು ತಂದು ಮುಂದಿಟ್ರು 4 ರೊಟ್ಟಿ ಹೊಡಿತಾರೆ. ಅದಕ್ಕೆ ಎಂಥದಂತಾರೆ? ಅದು ಒಂದು ವೃತ್ತಿ. ಅದು ವಿಕ್ಷಿಪ್ತ ವೃತ್ತಿ ಅಂತಾರೆ ಅದಕ್ಕೆ. ಸಮ್ಮಿಶ್ರ ವೃತ್ತಿ, ಭೋಗ ವಿರಾಗ ಸಮ್ಮಿಶ್ರ ವೃತ್ತಿ ವಿಕ್ಷಿಪ್ತ. ನಮ್ಮ ತಮ್ಮಗೆ ಹೆಣ್ಣು ನೋಡ್ಲಿಕ್ಕೆ ಹೋದಾಗ ಒಂದು 4-8 ಮಂದಿ ಹಿರಿಯರಿಗತ್ ಕರ್ಕೊಂಡು ಹೋಗಿದ್ದು. ಅದ್ರಾಗ ಒಂದು 3-4 ಮಂದಿ ಮುದುಕರಿಗೆ ನಮಗೆ ಶುಗರ್ ಅದ, ನಾವು ಸ್ವೀಟ್ ಗೀಟ್ ಏನು ಬೇಡ ಆಯ್ತು. ಅವ್ರ 4 ಮಂದಿಗೆ ಬಿಟ್ಟು ಉಳಿದವರಿಗೆ ಅವೇನೋ ಜಾಮೂನ ಅವು ಏನೋ ಸ್ವೀಟ್ ಹೇಳಿದ್ರು. ಇವ್ರು 4 ಮಂದಿ ಮೊದಲು ಹೋಗಿ ಮಾರಿ ತೊಳ್ಕೊಂಡು ಬಂದು ಕೂತು ಅವ್ರು ಮೊದಲು ಸ್ವೀಟ್ ತಂದಿಟ್ರು. ಮತ್ತೆಲ್ಲ ಒಂದೇ ಕಡೆ ಟೇಬಲ್ ಇತ್ತಲ್ಲ, ಮತ್ತೆ ಅವ್ರು ತಂದಿಟ್ರು. ಇವ್ರು ಅಲ್ವಲ್ಲ ಅಂದವರು ಟೇಬಲಿಗೆ ಮೊದಲು ಕೂತಿದ್ರು, ಅವ್ರು ಸ್ವೀಟ್ ಬಂದ್ಬಿಡ್ತು. ಆಮೇಲೆ ಇವ್ರು ಬೇಕನ್ನೋರು ಮಾರಿ ತೊಳ್ಕೊಳಕ್ ಹೋಗಿ ಆಮೇಲೆ ಅವರು ವಾಪಸ್ ಬಂದ್ರು. ಅವ್ರು ವಾಪಸ್ ಬರೋದ್ರಾಗ ಇವ್ರು ಅಲ್ವಲ್ಲ ಯಾರು ಅಂದಿದ್ರಲ್ಲ, ಅವ್ರು ಅವೆಲ್ಲ ಬಟ್ಲೆಗಳು ತಗೊಂಡು ತಿನ್ಕೊತ್ ಕೂತ್ಬಿಟ್ಟಿರ್ತಾರೆ. ಒಂದು ಹೋಟೆಲ್ಗೆ ಹೋಗಿದ್ದೇವೆ ಎಲ್ಲರಿಗೆ ಕರ್ಕೊಂಡು, ಹಾದಾಗಿದ್ದು ಎಲ್ಲ ಹಿಂಗಾಗಿದ್ದು. ಯಾರು ಒಲ್ಲ ಅಂತಾರ ಅವರು ತಗೊಂಡು ತಿಂದ್ಬಿಡೋದು. ಇವ್ರು ಒಲ್ಲ ಅಂದ್ರು ತಗೊಂಡು ಹೆಂಗ್ ತಿಂದ್ರಿ? ಈಗ ನಮ್ಗೆ ಲೆಕ್ಕ ಅವ್ರು ಒಂದೊಂದು ಐಟಮ್ ತಂದಿಡ್ಲಕ್ಕೆ ತಾಸುಗಟ್ಲೆ ತಡ ಮಾಡ್ತಿರ್ತಾರೆ. ನಾವು ಜಲ್ದಿ ಹೋಗೋದಿರ್ತದ, ದಾರ್ಯಾಗ ಎಲ್ಲೋ ಒಂದು ಊಟನೋ ನಾಷ್ಟನೋ ಮಾಡ್ಬೇಕ ತಿಳಿದಿರ್ತೀವಿ. ಇಳಿದ ಹೊತ್ನಾಗ ಇಂಥವು ಅಂತ ನಾವು ಬೇಕಂದು ನಮ್ಮ ಕಡೆ ಹೋದವು ಅಂತಾವು. ನೀವು ಒಲ್ಲ ಅಂದಿದ್ರೆ ನೀವು ಯಾಕೆ ತಿಂದಿರ ತಂದಕ್ಕೆ ಬರ್ತದ ಅವ್ರಿಗೆ? ತಿಂದಾರ ಮುಗಿದು ಹೋಯ್ತು, ಮತ್ತೆ ಆರ್ಡರ್ ಮಾಡ್ಬೇಕು, ಮತ್ತೆ ತರಿಸ್ಬೇಕು ಅಷ್ಟೇ. ಹಿಂಗ ಇದು ಹೆಂಗಿರ್ತದ ಅಂದ್ರೆ ಭೋಗ ವಿರಾಗ. ಅದು ನೋಡಿದ ಕೂಡಲೇ ತಿನ್ಬೇಕು ಅನ್ನಿಸ್ತದ, ಕೇಳಿದ್ರೆ ಅಲ್ಲ ಅನ್ನಿಸ್ತಾರೆ. ಇದು ಹೆಂಗದ ನೋಡ್ರಿ ವಿಕ್ಷಿಪ್ತ ವೃತ್ತಿ. ಸೈಕಾಲಜಿ ಇದಕ್ಕ ಚಂದ ನಾವು ತಿಳ್ಕೊಂಡೇವ ಅಂತಂದ್ರೆ ಸಿಟ್ಟೆ ಬರಂಗಿಲ್ಲ. ಯಾವ ವ್ಯಕ್ತಿಗಳನ್ನ ನೋಡಿದ್ರು ಸಿಟ್ಟು ಬರಲ್ಲ. ಅವ್ರ ಬಳಿ ಅಂತದೊಂದು ವೃತ್ತಿ ಇರ್ತದ, ಅದಕ್ಕೆ ಅವ್ರು ಹಂಗೆ ಮಾಡ್ತಿರ್ತಾರ. 4ನೇದು ಏನದ? ಏಕಾಗ್ರ ವೃತ್ತಿ, ಧ್ಯಾನ ವೃತ್ತಿ. ಸೋಮ ತಾನ್ ಪಾಡಿ ತಾನ್ ಕೂತ್ಬಿಡೋದು. ಮುಂದ ಏನಾರ ತಂದಿಟ್ರ ತಿನ್ನೋದು. ಏನು ಇಟ್ಟಿಲ್ಲ ಅಂತಂದ್ರೆ ಸುಮ್ಮನೆ ಎದ್ದು ಬಿಡೋದು. ಏನ್ ತಿನ್ನೋದ್ರ ಬಗ್ಗೆ ವಿಚಾರ ಇಲ್ಲ, ಏನಿಲ್ಲ. ಧ್ಯಾನ ತನ್ನೊಳಗೆ ತಾನು ಎದ್ದು ಬಿಡೋದು. ಅದು ಒಂದು ರೀತಿ ಏಕಾಗ್ರ ವೃತ್ತಿ, ಧ್ಯಾನ ವೃತ್ತಿ. 5ನೇದು ಏನದ? ನಿರುದ್ಧ ವೃತ್ತಿ. ನಿರುದ್ಧ ಅಂದ್ರೆ ತಲ್ಲೀನ. ತಲ್ಲೀನ ಅಂದ್ರೆ ಮೊದಲ 3 ಸಾಧನೆಗೆ ವಿರೋಧಿ. ಮೊದಲ 3 ಯಾವುದು? ಕ್ಷಿಪ್ತ,
ಅಂದ್ರೆ ವಿಷಯ ಭೋಗ ವೃತ್ತಿಗಿನೂ ವಿರೋಧಿ, ಮೂಢ ವೃತ್ತಿ ಅದು ಬೇಕು ಬೇಡ ಅಂತೇಳಿ ರಾಗ ದ್ವೇಷಕ್ಕೂ ವಿರೋಧಿ, ವಿಕ್ಷಿಪ್ತ ಅಂದ್ರೆ ಭೋಗ ವಿರಾಗ ಸಮ್ಮಿಶ್ರ ವೃತ್ತಕ್ಕೆ ಇವು ಮೂರಕ್ಕೂ ವಿರುದ್ಧವಾಗಿ ಒಂದು ನಿರುದ್ಧ ವೃತ್ತಿ ಅಂತ, ಅದು ತಲ್ಲೀನ ವೃತ್ತಿ. ಮೊದಲಿನ ಮೂರು ಸಾಧನೆಗೆ ವಿರೋಧಿ, ಕೊನೆಯ ಎರಡು ಸಾಧನೆಗೆ ಅನುಕೂಲ. ಕೊನೆಯ ಎರಡು ಸಾಲ ಯಾವುವು? ಏಕಾಗ್ರ ಮತ್ತು ವಿಕ್ಷಿಪ್ತ. ಅನುಕೂಲ ಏನೇನದವೇನು? ಮೊದಲ ಮೂರು ವೃತ್ತಿಗಳನ್ನು ಅಡಗಿಸುವುದು ಹಾಗೂ ಅಂತಿಮ ಎರಡು ವೃತ್ತಿಗಳನ್ನು ಸಾಧಿಸುವುದು, ಇದು ಸಾಧನ. ಈ ಏಕಾಗ್ರ ಮತ್ತು ನಿರುದ್ಧ ಇವೆರಡಕ್ಕ ಅನುಕೂಲ ವೃತ್ತಿ, ಆ ಮೂರಕ್ಕ ವಿರುದ್ಧ ವೃತ್ತಿ. ಆ ಮೊದಲಿನ ಮೂರು ವೃತ್ತಿಗಳನ್ನು ಅಡಗಿಸಬೇಕು, ಅಂತಿಮವಾದ ಎರಡು ವೃತ್ತಿಗಳನ್ನು ಸಾಧಿಸಬೇಕು. ಆವಾಗಲೇ ಇದು ಪರಮ ಮೋಕ್ಷ. ಇದು ಒಂಥರ ಯೋಗ ದರ್ಶನದ ಮೂಲಕ ಮೋಕ್ಷ ಪಡ್ಕೊಳ್ಳೋದು. ಕ್ಷಿಪ್ತ, ಮೂಢ, ವಿಕ್ಷಿಪ್ತ ಇವು ಮೂರನ್ನ ಕಳ್ಕೋಬೇಕು. ಏಕಾಗ್ರ ಮತ್ತು ನಿರುದ್ಧ ಇದನ್ನ ಪಡ್ಕೋಬೇಕು. ಸಿಂಪಲ್ ಅದ ನೋಡೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊರಿ. ಎಲ್ಲರೇ ಭಾರತೀಯರ ಮನಃಶಾಸ್ತ್ರ ಅಂದ್ರೆ ಯಾವ ಸೈಕಾಲಜಿ ಬುಕ್ ತಗೊಂಡ್ರು, ಮನಃಶಾಸ್ತ್ರದ ಬುಕ್ ಸೈಕಾಲಜಿ ಮಾಸ್ತರ್ಗಳು ಇರ್ತಾರೆ ನೋಡ್ರಿ. ಯಾವ್ದಾರ ಕಾಲೇಜ್ಗೆ ಹೋದ್ರೆ, PUC ಕಾಲೇಜು, ಡಿಗ್ರಿ ಕಾಲೇಜ್ನಾಗ ಹೋದ್ರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಇದೇನು ಸಿಗ್ಲಾರ್ದಂತ ವಿಷಯ ಅಲ್ಲ. ಭಾರತೀಯರ ಮನಃಶಾಸ್ತ್ರ ಸೈಕಾಲಜಿ. ಯೋಗ ಸಾಧನೆಯ 8 ಶ್ರೇಣಿಗಳು. ಯಮ ಇದ್ರೊಳಗ ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ 5 ತತ್ವಗಳು. ಅವ್ರು 10 ತೋರಿಸ್ಯಾರ ಸಿದ್ದೇಶ್ವರ ಸ್ವಾಮಿಗಳದಾಗ, ಇಲ್ಲಿ 5 ಮಾಡ್ಯಾರ. ಮತ್ತು ನಿಯಮ ಇದ್ರೊಳಗೆ ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪೂಜೆ ಇವು 5. ಸಿದ್ದೇಶ್ವರ ಸ್ವಾಮಿಗಳ ಬುಕ್ನೊಳಗ 10 ಅದಾವ, 20 ಇದ್ದು ಅಲ್ಲಿ. ಇಲ್ಲಿ 5 ಕೊಟ್ಟಾರ. ಮೂರನೇದ್ದು ಆಸನ, ಪದ್ಮಾಸನ, ಸಿದ್ಧಾಸನ, ಸ್ವಸ್ತಿಕಾಸನ. ಪ್ರಾಣಾಯಾಮ, ರೇಚಕ, ಪೂರಕ, ಕುಂಭಕಗಳಿಂದ ಪ್ರಾಣವನ್ನು ನಿರೋಧಿಸುವುದು. ಪ್ರತ್ಯಾಹಾರ, ಈ ವಿಷಯಗಳಿಂದ ಇಂದ್ರಿಯಗಳನ್ನು ಹಿಮ್ಮುಖಗೊಳಿಸುವುದು. ವಿಷಯಗಳು ಬಂದಾಗ ಆ ಇಂದ್ರಿಯಗಳನ್ನು ಹಿಮ್ಮುಖಗೊಳಿಸುವುದಕ್ಕೆ ಪ್ರತ್ಯಾಹಾರ ಅಂತಾರ. ಧಾರಣ ಅಂದ್ರೆ ಚಿತ್ತನ್ನ ಹೃದಯ, ನಾಸಿಕಾಗ್ರ ಮತ್ತು ಸಹಸ್ರಾರದಲ್ಲಿ ಸ್ಥಿರ ಮಾಡುವುದು. ಧಾರಣ ಮಾಡುವುದು ಅಂತಂದ್ರೆ ಚಿತ್ತವನ್ನ ಹೃದಯದಲ್ಲಿ ಅಥವಾ ನಾಸಿಕಾಗ್ರದಲ್ಲಿ ಅಂತಂದ್ರೆ ಬುರ್ಕುಟಿ ಹಣಿ ಮಧ್ಯದಲ್ಲಿ ಅಥವಾ ಸಹಸ್ರಾರದಲ್ಲಿ ಸ್ಥಿರ ಮಾಡೋದು, ಅಲ್ಲಿ ನಿಲ್ಸೋದು. ಯಾವುದನ್ನ? ಚಿತ್ತವನ್ನ. ಮತ್ತೆ ಧ್ಯಾನ ಅಂತಂದ್ರೆ ಧ್ಯೇಯ ವಸ್ತುವಿನ ಮೇಲೆ ಚಿತ್ತನ್ನು ಏಕಾಗ್ರಗೊಳಿಸುವುದು. ಚಿತ್ತ ಅಂದ್ರೆ ನಿಮ್ಮ ಲಕ್ಷ್ಯ. ಮತ್ಯಾವುದು? ಸಮಾಧಿ, ಮನಸ್ಸು ದೇಹದಲ್ಲಿ ಒಂದಾಗುವುದು. ಈ ಅಷ್ಟಾಂಗಗಳಿಂದ ಕೂಡಿದುದು ಯೋಗ. ಯೋಗದಿಂದ ಏನಾಗ್ತದ? ಮನ ಶುದ್ಧಿ ಆಗ್ತದ, ಮನ ಲಯ ಆಗ್ತದ. ಆದ್ದರಿಂದ ಆತ್ಮ ಸಾಕ್ಷಾತ್ಕಾರ ಮತ್ತು ಚಿರಂತನ ಮುಕ್ತಿ. ಮನ ಲಯ ಆದ್ರೆ ಅಜ್ಞಾನ ಲಯ ಆಯ್ತು ಅಂತಂದ್ರ ಅಲ್ಲಿ ಆತ್ಮ ಸಾಕ್ಷಾತ್ಕಾರನೇ ಇರ್ತದ. ಮುಂದ ಮೂರನೇದು ಪಂಚರಾತ್ರ ಅಂತದ. ಇಲ್ಲಿ ತನಕ ನಾವು ಮೊದಲಿಂದೆಲ್ಲ ಅಧ್ಯಯನ ಮಾಡಿವಿ, ಡೀಟೇಲ್ ಆಗಿ ಮಾಡಿವಿ. ಸಿದ್ದೇಶ್ವರ ಸ್ವಾಮೀಜಿಯವರ ಭಾಷೆ ಒಳಗೆ ಇವು ಸಂಕ್ಷಿಪ್ತ ಒಂದೊಂದು ಸಾಲಿನ ಉತ್ತರ ಕೊಟ್ಟಾರ. ಈಗ ನೆಕ್ಸ್ಟ್ ಸಂಕ್ಷಿಪ್ತದಾಗೆ ಪಂಚರಾತ್ರವನ್ನ ಕುರಿತು ಹೇಳ್ಯಾರ. ಅದು ಏನನ್ನೋದು ನಾಳೆ ನೋಡೋಣ. ಪಂಚರಾತ್ರ ಡೀಟೇಲ್ ಬೇಕಂದ್ರ ಬೇರೆ ಹಿಡಿಬೇಕಾಗ್ತದ. ಇಲ್ಲ ಇದ್ರ ಎಷ್ಟದ ಅಷ್ಟೇ ಹಿಡ್ಕೊಳ್ಳೋಣ ಅಂತಂದ್ರೆ ಇಷ್ಟೇ ಓದಿಕೆ ಮುಂದೆ ಹೋಗೋಣ. ಪಂಚರಾತ್ರದ ಬಗ್ಗೆ ನಾಳೆ ಅಧ್ಯಯನ ಮಾಡೋಣ. ಆಲ್ರೆಡಿ 10:24 ಆಗ್ಯದ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಶರಣ ಶರಣ.